ಹಾಯ್ ಫ್ರೆಂಡ್ಸ್, ಮೋಟರಿಸಂ ಕಡೆಯಿಂದ ಇವಾಗ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು R15V4 ಇಂಜಿನ್. ಈ ಕಸ್ಟಮರ್ ನಾಕಿಂಗ್ ಸೌಂಡ್ ಐತೆ, ಫುಲ್ ಇಂಜಿನ್ ನಾಯ್ಸ್ ತುಂಬಾ ಜಾಸ್ತಿ ಐತೆ ಅಂತ ಶೋರೂಮ್ಗೆ ಎತ್ಕೊಂಡು ಹೋಗೋರೆ. ಶೋರೂಮ್ ಅಲ್ಲೆಲ್ಲ ಚೆಕ್ ಮಾಡ್ಬಿಟ್ಟು ಎಲ್ಲ ಸರ್ವಿಸ್ ಎಲ್ಲ ಮಾಡ್ಬಿಟ್ಟು ಎತ್ಕೊಂಡ್ ಬಂದವ್ರೆ 2 months ಬ್ಯಾಕ್. ಆಮೇಲೆ ಪ್ರಾಬ್ಲಮ್ ಬಂದ್ಬಿಟ್ಟು ಏನಂದ್ರೆ ತಿರ್ಗಾ ಸೌಂಡ್ ನಿಂತಿಲ್ಲ ಅಂತ ಕಸ್ಟಮರ್ ತಿರ್ಗಾ ಎತ್ಕೊಂಡು ಹೋಗಿದ್ದ ಶೋರೂಮ್ಗೆ ಎತ್ಕೊಂಡು ಹೋಗಿದ ತಕ್ಷಣ ಶೋರೂಮ್ ಅಲ್ಲಿ ಏನಂದವ್ರ ಅಂದ್ರೆ ಓಡಿಸಿ ಸರ್ ಸರಿ ಹೋಗ್ಬಿಡುತ್ತೆ, ಓಡ್ಸ ಸರಿ ಹೋಗುತ್ತೆ, ಹೊಸ ಗಾಡಿ ಅದು ಓಡ್ಸ ಸರಿ ಹೋಗುತ್ತೆ ಅಂತ ಹೇಳೋರೆ. ನೋಡಿದ್ರೆ ಆಮೇಲೆ ಕಸ್ಟಮರ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ನೋಡ್ಕೊಂಡು ಗಾಡಿ ನಮ್ಮ ಹತ್ರ ಎತ್ಕೊಂಡ್ ಬಂದವ್ರೆ ಮೋಟರಿಸಮ್ ಅಲ್ಲಿ. ನಾವೆಲ್ಲ ಬಿಚ್ ನೋಡಿದ್ರಿ. ಪ್ರಾಬ್ಲಮ್ ಏನಂದ್ರೆ ಕ್ಯಾಂಪ್ ಶಾಫ್ಟ್ ಮಾತ್ರ ಫುಲ್ ಉಜ್ಜೋಗಿದೆ ನೋಡಿ, ಮೈನ್ಯೂಟ್ ಆಗಿ ಸ್ಕ್ರಾಚ್ ಆಗೈತೆ. ಆದ್ರೇನೋ ಅದು ವಿವೆ ಇಂಜಿನ್ ಇಂದ ಸ್ವಲ್ಪ ನಾಯ್ಸ್ ಜಾಸ್ತಿ ಬಂದೇ ತೋರ್ಸುತ್ತೆ. ಏನಕ್ಕಂದ್ರೆ ಫುಲ್ ಡೀಪ್ ಸ್ಕ್ರಾಚ್ ಆಗಿದೆ. ಈ ಕಡೆ ನಾರ್ಮಲ್ ಆಗಿ ಸ್ವಲ್ಪ ಡೀಪ್ ಸ್ಕ್ರಾಚ್ ಆಗಿದೆ. ಇದಲ್ಲಿ ನೋಡಿ, ಇದು ಹೊಸದು ನೋಡ್ಬೋದು ನೀವೇ. ಇದೇನಕ್ಕೆ ಆಗೋದಂದ್ರೆ ಇಂಜಿನ್ ಆಲ್ ಟಾಪ್ ಅಪ್, ಆಮೇಲೆ ಅರ್ಜೆಂಟ್ ಆಗಿ ಸರ್ವಿಸ್ ಮಾಡಿಸ್ಕೊಳ್ಳೋದು, ಇರ್ರೆಗ್ಯುಲರ್ ಸರ್ವಿಸ್ ಇರೋದ್ರಿಂದಾನೇ ಈ ಪ್ರಾಬ್ಲಮ್ ಆಗೋದು. ಈ ಆಫೀಸ್ಗೆ ಹೋಗೋರು ತುಂಬಾ ಜನ ಬಂದ್ಬಿಟ್ಟು, ಕಾಲೇಜ್ಗೆ ಹೋಗೋರೆಲ್ಲ ಬಂದ್ಬಿಟ್ಟು ಈ ಸರ್ವಿಸ್ ಮೇಂಟೆನೆನ್ಸ್ ಮಾಡಕ್ ಆಗಲ್ಲ. ಟೈಮಿಂಗ್ ಪೀರಿಯಡಿಕ್ ಸರ್ವಿಸ್ ಬಂದ್ಬಿಟ್ಟು ಡೇಟ್ ಟು ಸ್ಕಿಪ್ ಆಗ್ತಾನೆ ಇರುತ್ತೆ. ಸೊ ಪ್ರೀಮಿಯಂ ವೆಹಿಕಲ್ಸ್ ಎಲ್ಲ ಬಂದ್ಬಿಟ್ಟು ಸರ್ವಿಸ್ ಸ್ಕಿಪ್ ಮಾಡಬೇಡಿ. ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸರ್ವಿಸ್ ಮೇಂಟೈನ್ ಮಾಡಿರಿ. ಏನಕ್ಕಾದ್ರೆ ಖರ್ಚು ಕಡಿಮೆ ಬೀಳೋದಕ್ಕೆ ಸರ್ವಿಸ್ ಮೇಂಟೆನೆನ್ಸ್ ಪೀರಿಯಡಿಕ್ ಸರ್ವಿಸ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ಟೈಮ್ ತಗ್ದಂಗೆ ನೀವು ಮಾಡ್ಕೊಬೇಕು. ಈ ಇಂಜಿನ್ ಅಲ್ಲಿ ಟಾಪ್ ಅಪ್ ಮಾಡ್ತೀನಿ ಆಮೇಲೆ ಬೇರೆ ಇಂಜಿನ್ ಅಲ್ಲಿ ಮಾತ್ರ ಚೇಂಜ್ ಮಾಡ್ಕೊಂತೀನಿ ಅಂದ್ರೆ ಪ್ರೀಮಿಯಂ ವೆಹಿಕಲ್ಸ್ ಅಲ್ಲಿ ನಡೆಯಲ್ಲ. ಇದೇ ಪ್ರಾಬ್ಲಮ್ ಆಗೋದು. ಸೊ ವಿವೆ ಟೆಕ್ನಾಲಜಿ ಏನಂದ್ರೆ ಈ R15, V3, V4, MT15 ಎಮಾ ವೆಹಿಕಲ್ಸ್ ಅಲ್ಲಿ ಬಂದ್ಬಿಟ್ಟು ವಿವೆ ಟೆಕ್ನಾಲಜಿ ಕೊಟ್ಟವ್ರೆ. ಅದು ವಿವೆ ಟೆಕ್ನಾಲಜಿ ಏನಂತ ಬಂದ್ಬಿಟ್ಟು ಮಾಹಿತಿ ಬಂದ್ಬಿಟ್ಟು ಮುಂದಿನ ವಿಡಿಯೋ ತಿಳಿಸಿ ನಿಮ್ಗೆ. ಸೊ ಸ್ಟೇ ಟ್ಯೂನ್ ವಿತ್ ಮೋಟರಿಸಂ. ಥ್ಯಾಂಕ್ ಯು, ಬಾಯ್.